ಬೇಕಾಗುತ್ತೆ. ಇವತ್ತು ನಿಜವಾದಂಥ ಟೆರರಿಸ್ಟನ್ನು ಯಾಸಿನ್ನ ಮಾಲೀಕನ್ನು ಏನು ಮಾಡ್ತಾರೆ, ಯಾಸಿನ್ ಮಾಲೀಕನ್ನು ಇವರು ಸನ್ಮಾನ ಮಾಡ್ತಾರೆ. ಯಾಸಿನ್ ಮಾಲೀಕು ಅವನ ಟೆರರಿಸ್ಟನ್ನು ಸನ್ಮಾನ ಮಾಡೋಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಭಾರತವನ್ನು ತುಂಡು ಕತ್ತರಿಸಿ ಅನ್ನೋಂಥವ್ರನ್ನ ಅವರು ಕಾಂಗ್ರೆಸ್ನವರು ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಗೌರವವನ್ನು ಕೊಡೋಂಥ ಕೆಲಸ ಮಾಡ್ತಾರೆ. ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಸೈನಿಕರ ಮೇಲೆ ಕಲ್ಲು ಅವ್ರನ್ನ ಪರವಾಗಿ ಕಾಂಗ್ರೆಸ್ ಪಾರ್ಟಿ ನಿಲ್ಲೋಂಥ ಕೆಲಸ ಮಾಡ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಏನಂದು ಕರಿಬೇಕು, ಇಷ್ಟು ಮಂದಿಗೆ ಟೆರರಿಸ್ಟ್ಗಳನ್ನು ಗೌರವಯುತವಾಗಿ ಸನ್ಮಾನವನ್ನು ಮಾಡೋಂಥ ಕೆಲಸ, ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಗೌರವವನ್ನು ಕೊಡೋಂಥ ಕೆಲಸ, ನಮ್ಮ ಸೈನಿಕರ ಮೇಲೆ ಕಲ್ಲು ತೂರಾಟ ಮಾಡಿದಂಥ ವ್ಯಕ್ತಿಗಳಿಗೆ ಅವರು ಗೌರವದಿಂದ ಮಾತಾಡಿ ದೇಶದ ಪ್ರಧಾನಮಂತ್ರಿಗಂತ ನರೇಂದ್ರ ಮೋದಿಜಿ ಟೆರರಿಸ್ಟ್ ಅನ್ನಂತ ಹೇಳಿದಂಥವ್ರಿಗೆ ಇವತ್ತು ಇಷ್ಟು ಮಂದಿಗೆ ತಾವು ಸನ್ಮಾನವನ್ನು ಗೌರವವನ್ನು ಕೊಟ್ಕೊತ ಬಂದರೆ ನಿಮ್ಮನ್ನೇನಂದು ಕರಿಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರೇ ತಾವು ಇವತ್ತು ಕೇವಲ ಅಂದ್ರೆಗಿನ ಬಹುಶಃ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭಾಳಷ್ಟು ಸಾರಿ ನಾನುಗಳು ಲೋಕಸಭೆ ಇದ್ದಂಥ ಟೈಮಲ್ಲಿ ನನ್ನ ಜೊತೆಲಿ ಕೂಡ ಅಡ್ಡಾಡ್ತಿದ್ರು. ನಾನು ಬಹುಶಃ ಇದನ್ನಾಗಲಿ ಅರ್ಥ ಮಾಡ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವರು ಮೊನ್ನೆ ಪಾರ್ಲಿಮೆಂಟದಲ್ಲಿ ಅವರು ಇಳಿಯೋಂಥ ಟೈಮಲ್ಲಿ ಅವ್ರಿಗೆ ಕೈಯನ್ನು ಕೊಟ್ಟು ಸಾಥ್ ಕೊಟ್ಟು ಅವ್ರನ್ನ ಮೆಟ್ಲಲ್ಲಿ ಇಳಿಸೋಂಥ ಕೆಲಸ ಮಾಡಿದರು. ಅಂದರೆ ನಾನೇನು ಹೇಳ್ತೀನಿ ಅಂದ್ರಿಗಿನ ಇವತ್ತು ನಿಮ್ಮ ಮಗನ ಥರನೇ ನೀವು ಸಣ್ಣ ಖರ್ಗೆ ಥರ ನೀವು ಮಾತಾಡ್ತೀರಿ ಅಂದ್ರಿಗಿನ ಅದು ಸರಿಯಲ್ಲ. ಅದು ನಿಮ್ಮ ಮಗ ಅಂತ ಮಾತಾಡ್ತಾನೆ, ಆ ಸಣ್ಣ ಖರ್ಗೆ ಏನು ಬೇಕಾದ್ರೆ ಅದು ಮಾತಾಡ್ತಾನೆ. ನಿಮ್ಮ ಮಗನ ಥರ ತಾವು ಕೂಡ ಮಾತಾಡೋದು ಕಲ್ತೀರಿ. ಯಾಕಂದರೆ ಪ್ರಧಾನಮಂತ್ರಿಗಳನ್ನ ಇವತ್ತು ಒಬ್ಬ ಟೆರರಿಸ್ಟ್ ಅಂತ ಪದಗಳನ್ನು ಬಳಕೆ ಮಾಡ್ಕೊತೀರಂದರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದಂಥ ಅಪಮಾನ ಅಲ್ಲೇನು? ನಿಮ್ಮ ಮಗಂತೂ ಸ್ವಲ್ಪ ಆತನಿಗೆ ತಿಳುವಳಿಕಿಲ್ಲ, ಏನು ಬೇಕಾದ್ರೆ ಮಾತಾಡ್ತಾನೆ. ಆದರೆ ನೀವು ಕೂಡ ಮಗನ ಥರ ನೀವು ಕೂಡ ಕಲ್ತ್ಬಿಟ್ರೆ ನಾಳೆ ಹೆಂಗೆ ಹೋಗ್ಬೇಕು, ಈ ವ್ಯವಸ್ಥೆ ಹೆಂಗೆ ಆಗ್ಬೇಕು? ಎಲೆಕ್ಷನ್ ಕಮಿಷನ್ ನೋಟಿಸ್ ಕೂಡ ಕೊಟ್ಟಿದೆ, ಒನ್ ಡೇ ಟೈಮ್ ಕೊಟ್ಟಿದೆ ಖರ್ಗೆ ಅವರಿಗೆ. ಇವತ್ತು 24 ಅವ್ರಿಗೆ ರಿಪ್ಲೈ ಕೊಡ್ರಿ ಅಂತ ಕೂಡ ಹೇಳಿ ಆಗಿದೆ. ಓಕೆ, ಕೊಡಲಿ ಸರ್, ಏನು ರಿಪ್ಲೈ ಕೊಡ್ತಾರೆ ನೋಡೋಣ. ಸರಿ, ಏನು ಸರ್ ಅದು ಇದು ಮೇ 9 ಏನು ಕಾರ್ಯಕ್ರಮ ಅದು ಚಿತ್ರದುರ್ಗದಲ್ಲಿ? ಸರ್, ಮೇ 9ನೇ ತಾರೀಕಿಗೆ ಚಿತ್ರದುರ್ಗದಲ್ಲಿ ಸನ್ಮಾನ್ಯ ಯಡಿಯೂರಪ್ಪವರು ಏನು 50 ವರ್ಷಗಳ ಕಾಲ ಪಾರ್ಟಿ ಸಲುವಾಗಿ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ಇವತ್ತು ಅವತ್ತಿಂದ ಇವತ್ತಿನ ತನಕ ಕೂಡ ಏನು ನಿಸ್ವಾರ್ಥ ಸೇವೆಯನ್ನು ಮಾಡ್ಕೊತ ಬಂದಿದ್ದಾರೋ ಚರ್ಚೆ ಮಾಡೋಂಥ ಟೈಮಲ್ಲಿ ನಾನು ಗೋವಿಂದ ಕಾರಜೋಳ ಅಧ್ಯಕ್ಷರು ಎಲ್ಲರಿಗೂ ಸುಮ್ಮನೆ ಮಾತಾಡ್ಕೊತ ಕುಂತಿದ್ವಿ. ಇವತ್ತು ಯಡಿಯೂರಪ್ಪರನ್ನ ಒಂದು ಸನ್ಮಾನ ಮಾಡೋದ್ರಿಂದ ಅದು ಪಾರ್ಟಿಗೆ ಗೌರವ ತರುತ್ತದೆ, ಅವರು ಮಾಡಿದಂಥ ಸೇವೆ ಕೂಡ ಒಂದು ರೆಕಗ್ನೈಸ್ ಮಾಡಿದಂಥ ಆಗುತ್ತೆ ಅನ್ನೋಂಥ ಕಾರಣದಿಂದ ಅವತ್ತು ನಾವೆಲ್ಲರೂ ಕೂಡ ಕುಂತು ಯಡಿಯೂರಪ್ಪರನ್ನ ಮನವೊಲಿಸೋಂಥ ಪ್ರಯತ್ನ ಮಾಡಿ ಯಡಿಯೂರಪ್ಪರಂದರು ಇಲ್ಲ ರೀ ರಾಮ್ಲೋರೇನ ನೀವು ಬೇಡ, ಈ ರೀತಿ ನಾವು ಯಾರು ಕೂಡ ಈ ಸನ್ಮಾನಗಳು ಅವೆಲ್ಲ ಕೂಡ ನನಗೆ ಇಷ್ಟ ಇಲ್ಲ ಅಂತೇಳಿ ಅವ್ರು ಹೇಳಿದಂಥ ಟೈಮಲ್ಲಿ ಇಲ್ಲ ಸರ್, ತಾವು ಭಾಳಷ್ಟು ಈ ರಾಜ್ಯದಲ್ಲಿ ಪಾರ್ಟಿಯನ್ನು ಕಟ್ಟಿದ್ರಿ, ಪಾರ್ಟಿಯನ್ನು ಹತ್ತತ್ರ ನೀವು 2 ಸ್ಥಾನದಿಂದ 120-125 ಸ್ಥಾನಗಳ ತನಕ ಕೂಡ ಗೆಲ್ಲಿಸಿದ್ರಿ, ಎಷ್ಟೋ ಬಾರಿ ಮುಖ್ಯಮಂತ್ರಿಗಳಾಗಿದ್ರಿ, ಸೇವೆ ಮಾಡಿದ್ರಿ. ಅಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡೋದ್ರಿಂದ ಪಾರ್ಟಿ ಸಂಘಟನೆ ಆಗುತ್ತೆ. ಸಂಘಟನೆ ಮಾಡೋದ್ರ ಜೊತೆಲಿ ಇವತ್ತು ಪಾರ್ಟಿ ಕೂಡ ಇನ್ನು ಮುಂದೆ ಒಂದು ಒಗ್ಗಟ್ಟಿನ ಪ್ರದರ್ಶನ, ಯಾವ ರೀತಿಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಅಂದ್ರಿಗಿನ ನಾವು ಇವತ್ತು ಒಂದು ಯಡಿಯೂರಪ್ಪರಿಗೆ ಎಲ್ಲ ರಾಜಕಾರಣಿಗಳು ಎಲ್ಲರೂ ಕೂಡ ಸೇರಿ ಸನ್ಮಾನ ಮಾಡೋದ್ರಿಂದ ಒಂದು ಒಗ್ಗಟ್ಟಿನ ಪ್ರದರ್ಶನ ಜೊತೆಯಲ್ಲಿ 2028ಗೆ ನಮ್ಮ ಸರ್ಕಾರ ಬರುತ್ತೆ ಅನ್ನೋಂಥ ವಿಶ್ವಾಸವನ್ನು ಕೂಡ ಮೂಡಿಸೋಂಥ ಕೆಲಸ ಆಗುತ್ತೆ ಅನ್ನೋಂಥ ಕಾರಣದಿಂದ ಯಡಿಯೂರಪ್ಪರನ್ನ ಎಲ್ಲ ರೀತಿಯಲ್ಲಿ ಕೂಡ ಮನವೊಲಿಸಿ ಅವತ್ತು ನಾವೆಲ್ಲರೂ ಕೂಡ ಮಾಡಿ ಅವ್ರನ್ನ ಚಿತ್ರದುರ್ಗದಲ್ಲಿ 9ನೇ ತಾರೀಕಿಗೆ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ. ಅಮಿತ್ ಶಾ ಬರುವಂಥ ಕಾರ್ಯಕ್ರಮದಲ್ಲಿ ಸುಮಾರಿಗೆ 10 ಲಕ್ಷ ಜನರು ಸೇರಬೇಕನ್ನೋಂಥ ಕಾರಣದಿಂದ ಮತ್ತು ನಾಡದಿಂದ ನಾನು, ವಿಜೇಂದ್ರ ಅವರು, ಗೋವಿಂದ ಕಾರಜೋಳರು ಎಲ್ಲರೂ ಕೂಡ 30 ಜಿಲ್ಲೆಗೆ ಹೋಗ್ತಾ ಇದ್ವಿ. ಆ 30 ಜಿಲ್ಲೆಗಳಲ್ಲಿ ಹೋದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರನ್ನ ಒಂದು ಮಾಡಿ ಪುನಃ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರೋಂಥ ಮಾಡಿ ಆ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಬೇಕನ್ನೋ ಕತ್ಕಡೆ ಅಲ್ಲ ಅಭಿಮಾನಿಗಳ ಯಡಿಯೂರಪ್ಪರ ಅಭಿಮಾನಿಗಳ ಬಳಗದಿಂದ ನಡೀತಿರುವಂಥ ಈ ಸನ್ಮಾನ ಇಲ್ಲ ಪಾರ್ಟಿಯಿಂದ ಅಲ್ಲ, ಇದು ಯಡಿಯೂರಪ್ಪರ ಅಭಿಮಾನಿಗಳಿಂದ ಆಗ್ತಾ ಇರುವಂಥ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ.